ಇತಿಹಾಸವನ್ನು ಅರಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ. ಮೈಸೂರಿನ ಪರಂಪರೆಗೆ, ಮೈಸೂರು ಸಂಸ್ಥಾನದ ಆಡಳಿತಕ್ಕೆ ಇಡೀ ಭಾರತದಲ್ಲೇ ಒಂದು ಶ್ರೇಷ್ಠವಾದಂಥ ಮಾನ್ಯತೆ ಇದೆ, ಗೌರವ ಇದೆ. ಇವತ್ತಿಗೂ ನಮ್ಮ ಮೈಸೂರಿನ ರಾಜ ಮಹಾರಾಜರು ಕೊಟ್ಟ ಕೊಡುಗೆಗಳನ್ನು ಬಣ್ಣಿಸಲು ಗಂಟೆಗಳು ಸಾಲದು, ದಿನಗಳು ಸಾಲದು. ಅಂಥ ಒಂದು ಶ್ರೇಷ್ಠ ರಾಜಮನೆತನದ ಆಡಳಿತವನ್ನು ಪಡೆದಂಥ ಪುಣ್ಯವಂತ ಭೂಮಿ ಮೈಸೂರು. ಯಾಕೆಂದರೆ ಯಾವುದಾದ್ರೂ ಜನ್ಮದಲ್ಲಿ 4 ಆಣೆ ಪುಣ್ಯ ಮಾಡಿದರೆ ಈ ಮೈಸೂರು ಭಾಗದಲ್ಲಿ, ಮೈಸೂರಿನಲ್ಲಿ ಜನ್ಮ ತಾಳ್ತೀವಿ ಅಂತ ಹೇಳ್ತೀವಿ. ಅದೇ ರೀತಿ ಬೆಂಗಳೂರನ್ನು ಒಳಗೊಂಡಂತೆ ನಮ್ಮ ಮೈಸೂರು ಸಂಸ್ಥಾನಕ್ಕೆ ರಾಜಮಹಾರಾಜರು ಕೊಟ್ಟಂಥ ಕೊಡುಗೆ ಅಮೂಲ್ಯವಾದದ್ದು. ಅದರಲ್ಲೂ 10ನೇ ಚಾಮರಾಜೇಂದ್ರ ಒಡೆಯರವರ ಕಾಲಾನಂತರದಲ್ಲಿ ಅತ್ಯಂತ ಕ್ಷಿಪ್ರಗತಿಯಲ್ಲಿ ಈ ಮೈಸೂರಿನ ಬೆಳವಣಿಗೆ ದೂರದೃಷ್ಟಿತ್ವದಿಂದ ತಂತ್ರಜ್ಞಾನವನ್ನು ಕೂಡ ಅಳವಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಇಡೀ ಏಷ್ಯಾದಲ್ಲೇ ಮಾದರಿಯಾಗಿ ಇಲ್ಲಿ ಆಡಳಿತ ಮತ್ತು ಅಭಿವೃದ್ಧಿ ಕಾರ್ಯಗಳು ಆಗ್ತವೆ. 10ನೇ ಚಾಮರಾಜೇಂದ್ರ ಒಡೆಯರವರ ನಂತರ ಅಧಿಕಾರವನ್ನು ರೀಜೆಂಟ್ ಆಗಿ, ರಾಜಪ್ರತಿನಿಧಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಕ್ಕಂಥ 10ನೇ ಚಾಮರಾಜೇಂದ್ರ ಒಡೆಯರವರ ಧರ್ಮಪತ್ನಿಯೂ ಆದಂಥ ಮಹಾರಾಣಿ ಕೆಂಪನಂಜಮ್ಮಣ್ಣಿ ಅವರ ವಾಣಿವಿಲಾಸ ಸನ್ನಿಧಿ ಅಂತ ಹೇಳ್ತೀವಿ, ಅವರು ಅಧಿಕಾರವನ್ನು ತೆಗೆದುಕೊಳ್ತಾರೆ. ಎಷ್ಟೇ ಅವರು ಇಷ್ಟಪಡೋದಿಲ್ಲ, ಆದರೆ ಎಲ್ಲರ ಪ್ರಜೆಗಳ ಒಂದು ಒತ್ತಾಯದ ಮೇರೆಗೆ ಸ್ವೀಕಾರ ಮಾಡಿ 5 ಮಕ್ಕಳನ್ನ, ಚಿಕ್ಕ ಮಕ್ಕಳನ್ನ ಜೊತೆಗಿದ್ಕೊಂಡು, ಅದರಲ್ಲಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕೂಡ ಒಬ್ಬರು, ಅವರ ಮಾತೆಯವರು. ಯಾಕೆಂದರೆ ಸ್ವಲ್ಪ ಇಷ್ಟಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ಅವರ ಕಾಲದಲ್ಲಿ ನಾವು ಮೊನ್ನೆ ನೋಡಿದಂಥ ಕರೋನಾ ಅಂತ ಏನೊಂದು ಪಿಡುಗಿತ್ತು, ಅದಕ್ಕಿಂತ ದೊಡ್ಡದಾದ ಪಿಡುಗು ಪ್ಲೇಗ್ ಅಂತಕ್ಕಂಥ ಮಹಾಮಾರಿ ಇಡೀ ಸಂಸ್ಥಾನವನ್ನು ಆವರಿಸಿರ್ತದೆ. ಅದರಲ್ಲೂ ಬೆಂಗಳೂರಿನಲ್ಲಂತೂ ಜನಸಂಖ್ಯೆ ಕಡಿಮೆ ಇದ್ದರೂ 1000ಗಟ್ಟಲೆ ಸಾವುಗಳಾಗ್ತಾ ಇರ್ತದೆ. ಇಂಥ ಸಂದರ್ಭದಲ್ಲಿ ಇಂಥ ರೋಗಗಳನ್ನು ಬಡಿದೋಡಿಸುವುದಕ್ಕೆ ಇಡೀ ಏಷ್ಯಾದಲ್ಲಿ ಒಂದು ಶ್ರೇಷ್ಠ ಆಸ್ಪತ್ರೆಯನ್ನು ಕಟ್ಟಬೇಕಂತಕ್ಕಂಥ ಬೃಹತ್ ಆಸ್ಪತ್ರೆಯನ್ನು ನಿರ್ಮಾಣ ಮಾಡ್ತಾರೆ. ಅದಕ್ಕೆ ಮಾಡುವಂಥ ಸಂದರ್ಭದಲ್ಲೇ ಮೈಸೂರು ಇವಾಗಿನ ಅಂಬಾವಿಲಾಸ ಅರಮನೆ ಕೂಡ ನಿರ್ಮಾಣ ಹಂತದಲ್ಲಿರುತ್ತೆ. ಈ ಸಂದರ್ಭದಲ್ಲಿ ಸಂಸ್ಥಾನಕ್ಕೆ ಒಂದು ಕೊಡುಗೆ ಅಂದರೆ ಸಂಸ್ಥಾನದಲ್ಲಿ ಆರ್ಥಿಕ ಸ್ಥಿತಿ ಅಷ್ಟೊಂದು ತೃಪ್ತಿಕರವಾಗಿರೋದಿಲ್ಲ, ಒಂದು ರೀತಿ ಕಷ್ಟದ ಪರಿಸ್ಥಿತಿಯಲ್ಲೇ ಇರುತ್ತೆ. ಇದೇ ಕಾಲಕ್ಕೆ ವಿಕ್ಟೋರಿಯಾ ರಾಣಿ, ಯಾವ ಬ್ರಿಟಿಷ್ ಚಕ್ರಾಧಿಪತ್ಯ ಇರ್ತದೆ, ಅವೆಲ್ಲವೂ ಕೂಡ ಅದರ ಒಂದು ಆಡಳಿತ, ಅದರ ಒಂದು ಅಧೀನಕ್ಕೆ ಒಳಪಟ್ಟಂಥ ಸಂಸ್ಥೆಗಳು. ಆದ್ದರಿಂದ ಈ ಯಾರು ರಾಜಮಹಾರಾಜರುಗಳು ದೇಶದಲ್ಲಿರ್ತಾರೆ ಅವರೆಲ್ಲರೂ ಕೂಡ 50 ವರ್ಷ ಅಥವಾ 60 ವರ್ಷ ಪೂರೈಸಿದಂಥ ವಿಕ್ಟೋರಿಯಾ ರಾಣಿಯವರಿಗೆ ಗೌರವ ಮತ್ತು ಅಭಿಮಾನವನ್ನು ಸೂಚಿಸಲಿಕ್ಕೆ ಆಯಾ ಸಂಸ್ಥಾನಗಳಿಂದ ಒಂದು ಕೊಡುಗೆಗಳನ್ನು, ಕಾಣಿಕೆಗಳನ್ನು ಕೊಡ್ತಾ ಇರ್ತಾರೆ. ಆದರೆ ಈ ಸಂಸ್ಥಾನದಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿಗಿಲ್ಲದೆ ಇರೋದ್ರಿಂದ ಮಹಾರಾಣಿ ಕೆಂಪನಂಜಮ್ಮಣ್ಣಿಯವರು ಸ್ವತಃ ವಿಕ್ಟೋರಿಯಾ ರಾಣಿಯವರ ಹೆಸರನ್ನೇ ಈ ಬೃಹತ್ ಆಸ್ಪತ್ರೆಗೆ ಇಡುವ ಮೂಲಕ ಒಂದು ಅಭಿಮಾನವನ್ನು ವ್ಯಕ್ತಪಡಿಸ್ತಾರೆ. ಇದನ್ನು ಕೇಳಿದಂಥ ವಿಕ್ಟೋರಿಯಾ ರಾಣಿಯವರು ಅತ್ಯಂತ ಸಂತೋಷದಿಂದ ಇಂಥ ಸೇವಾಪರತೆಯನ್ನು ನನ್ನ 50 ವರ್ಷದ ವಜ್ರ ಮಹೋತ್ಸವಕ್ಕೆ ಇಟ್ಟಂಥದ್ದನ್ನು ಬಹಳ ಸಂತೋಷ ಪಡ್ತಾರೆ. ಅದರ ಪ್ರತೀಕವಾಗಿ ನಾಲ್ವಡಿಯವರು 18 ವರ್ಷ ಪೂರೈಸಿ ಅಧಿಕಾರ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಆವಾಗಿನ ಗವರ್ನರ್ ಜನರಲ್ ಲಾರ್ಡ್ ಕರ್ಜನ್ ರವರು ಮೈಸೂರಿಗೆ ಒಂದು ಮಾತನ್ನು ಹೇಳ್ತಾರೆ. ಇಡೀ ಬ್ರಿಟಿಷ್ ಚಕ್ರಾಧಿಪತ್ಯದಲ್ಲಿ ಅಧಿಕಾರದಿಂದ ಕೆಳಗಿಳಿದವರಿಗೆ ಕುಶಾಲತೋಪು ಗೌರವ ಕೊಡುವ ಪದ್ಧತಿ ಇರುವುದಿಲ್ಲ. ಆದರೆ ಮಹಾತಾಯಿ ವಾಣಿವಿಲಾಸ ಸನ್ನಿಧಿ ಕೆಂಪನಂಜಮ್ಮಣ್ಣಿಯವರು ಕೊಟ್ಟಂಥ ಕೊಡುಗೆಗಳು, ಶಿಕ್ಷಣ ಸಂಸ್ಥೆ, ಆಸ್ಪತ್ರೆಗಳು, ಅಭಿವೃದ್ಧಿ ಕಾರ್ಯಗಳು, ಮತ್ತು ಏಷ್ಯಾದಲ್ಲೇ ಮೊದಲು ವಿದ್ಯುತ್ ತಂದಂಥದ್ದು, ಬೆಂಗಳೂರಿನ ಅನೇಕ ಬಡಾವಣೆಗಳನ್ನು ನಿರ್ಮಾಣ ಮಾಡಿ ನೀವೆಲ್ಲವನ್ನೂ ಉಲ್ಲೇಖಿಸಿ ಇಂಥ ಮಹಾತಾಯಿಯ ಗೌರವಾರ್ಥವಾಗಿ ಅವರ ಜೀವಿತಾವಧಿಯವರೆಗೂ 19 ಕುಶಾಲತೋಪು ಗೌರವ ಕೊಡಬೇಕಂತಕ್ಕಂಥ ಒಂದು ಆದೇಶವನ್ನು ಓದ್ತಾರೆ. ಅಂದರೆ ಈ ವಿಕ್ಟೋರಿಯಾ ಆಸ್ಪತ್ರೆಯ ಹಿನ್ನೆಲೆಯಲ್ಲಿ ಏನೆಲ್ಲ ಒಂದು ಇತಿಹಾಸ ಅಡಗಿದೆ ಎನ್ನುವುದನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಸರ್ಕಾರಗಳು ಬಂದ ಮೇಲೆ ವಿಶೇಷವಾಗಿ ಸಿದ್ದರಾಮಯ್ಯನವರು ಯಾಕೆ ಇತಿಹಾಸದ ಮೇಲೆ ಅಪಚಾರ ಮಾಡ್ತಿದ್ದಾರೆ ಅಂತ ಅರ್ಥ ಆಗ್ತಾರೆ. ವಿಶೇಷವಾಗಿ ಅವರು ಮೈಸೂರು ಸಂಸ್ಥಾನದ ಬಗ್ಗೆ ಎಲ್ಲೋ ಒಂದು ಕಡೆ ಅವರು ಒಂದು ವಕ್ರದೃಷ್ಟಿಯನ್ನು, ಅಸಹನೆಯನ್ನು, ಅತೃಪ್ತಿಯನ್ನು ತೋರಿಸ್ತಾ ಇರೋದನ್ನು ಕಾಣ್ತಾ ಇದ್ವಿ. ಮೊನ್ನೆ ಮೈಸೂರಿನ ಪ್ರಿನ್ಸಸ್ ರಸ್ತೆ ಅಂತ, ಅದಕ್ಕೊಂದು ದೊಡ್ಡ ಐತಿಹಾಸಿಕ ಮಹತ್ವ ಇತ್ತು. ಪ್ರಿನ್ಸಸ್ ರಸ್ತೆ ಇರ್ತಕ್ಕಂಥ PKTB ಸ್ಯಾನಿಟೋರಿಯಂ ಅಂದರೆ ಕೃಷ್ಣರಾಜ ಒಡೆಯರವರ ಮತ್ತೊಬ್ಬ ಸಹೋದರಿ ಕೃಷ್ಣರಾಜಮ್ಮಣ್ಣಿ ಅವರ ಹೆಸರಿನಲ್ಲಿ, ಅಂದರೆ ಪ್ರಿನ್ಸ್ ಕೃಷ್ಣರಾಜಮ್ಮಣ್ಣಿ ಹಾಸ್ಪಿಟಲ್ ಅಂತಾರೆ PKTB ಅಂತಂದರೆ, ಆ ಒಂದು ಆಸ್ಪತ್ರೆ ಇರುವ ಸಲುವಾಗಿ ಆ ರಸ್ತೆಗೆ ಹೆಸರಿದೆ.
ಅದಕ್ಕೆ ಕೆಲವರು ಭಟ್ಟಂಗಿಗಳವರ ಹೆಸರನ್ನ ಇಡಕ್ಕೆ ಹೋಗಿ ಏನೆಲ್ಲ ಆಯಿತು, ಮತ್ತೆ ಆ ನಿರ್ಧಾರದಿಂದ ಹಿಂದೆ ಸರಿದ್ರು ಅನ್ನೋದು ಗೊತ್ತಿದೆ. ಅದು ಮತ್ತೆ ಉಲ್ಲೇಖ ಮಾಡಲ್ಲ. ಬಹುಶಃ ಇಂಥದ್ದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಏನಾದರೂ ಮಾಡಿ ಮೈಸೂರು ಸಂಸ್ಥಾನದ ಮೊನ್ನೆ ಮೈಸೂರು ಸಿಲ್ಕ್ ಅಂದರೆ ಇಡೀ ವಿಶ್ವಮಾನ್ಯಗೊಂಡಂಥದ್ದು. ಟಿ ನರಸೀಪುರದಲ್ಲಿ ನೂರಾರು ಮರಗಳನ್ನು ಹನನ ಮಾಡಿ ಆ ಒಂದು ಸಿಲ್ಕ್ ಫ್ಯಾಕ್ಟ್ರಿಯನ್ನು ಮುಚ್ಚಿಸುವಂಥ ಒಂದು ಹುನ್ನಾರ ನಡೆದಿತ್ತು ಅಂತಾಯಿತು. ಸುದೈವವಶಾತ್ ಇವತ್ತು ಸರ್ಕಾರ ಬಂದಂಥ ಬಹುದೊಡ್ಡ ಪ್ರತಿಭಟನೆಯನ್ನು ಮನೆಗೊಂಡ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ಇಂಥ ಅಪಚಾರಗಳು ಯಾಕೆ ಮಾಡ್ತಿದ್ದೀರಿ? ನಿಮ್ಗೆ ಯಾಕೆ ಮೈಸೂರು ಸಂಸ್ಥಾನದ ಮೇಲೆ ಇಷ್ಟೊಂದು ಅಸಹನೆ, ಇಷ್ಟೊಂದು ಬೇಸರ? ಬಹುಶಃ ಇಡೀ ಕರ್ನಾಟಕದ ರಾಜಕಾರಣದಲ್ಲಿ ಅತ್ಯಂತ ಸರಳವಾಗಿ ಬದುಕಿದ, ಅತ್ಯಂತ ವಿರಳಾತಿ ವಿರಳ ಜನಪರ, ರೈತ ಪರ, ಬಡವರ ಪರವಾಗಿ ಒಂದು ದನಿ ಎತ್ತಿದಂಥ, 3 ಕಾಸನ್ನೂ ಖರ್ಚು ಮಾಡದೆ ಶಾಸಕರಾಗಿ ವಿಧಾನಸಭೆ ಪ್ರವೇಶಿಸಿದಂಥ ವ್ಯಕ್ತಿ ಶಿವಮೊಗ್ಗ ಮೂಲದ ಶಾಂತವೇರಿ ಗೋಪಾಲಗೌಡರು. ಶಾಂತವೇರಿ ಗೋಪಾಲಗೌಡರು ಎಂದೂ ಆಡಂಬರವನ್ನು ಬಯಸಲಿಲ್ಲ. ತಮ್ಮ ಸ್ವಂತಕ್ಕೆ ಒಂದು ನಿವೇಶನವನ್ನು ಇಟ್ಟುಕೊಳ್ಳಲಿಲ್ಲ, ಜಮೀನನ್ನು ಇಟ್ಟುಕೊಳ್ಳಲಿಲ್ಲ. ಒಂದು ಜೊತೆ ಬಟ್ಟೆಯನ್ನು ಕೂಡ ಅವರು ಕೊಂಡುಕೊಳ್ಬೇಕಾದ್ರೆ ಈ ಅವಲಂಬಿತರಾಗ್ತಾ ಇರಲಿಲ್ಲ. ಇಂಥ ಒಬ್ಬ ಸ್ವಾಭಿಮಾನಿ, ಸರಳ, ಅಪ್ಪಟ ಪ್ರಜಾಪ್ರಭುತ್ವವಾದಿ, ಬಡವರ ಪರವಾದಿ ಶಾಂತವೇರಿ ಗೋಪಾಲಗೌಡರ ಹೆಸರನ್ನು ಇಡುವಂಥ, ಸ್ಮರಣೆ ಮಾಡುವಂಥ ಪ್ರಾಮಾಣಿಕ ಕಾಳಜಿ ಇದ್ದರೆ ಇತಿಹಾಸದ ಮೇಲೆ ಇತಿಹಾಸವನ್ನು ಅಳಿಸಿ ಅವರ ಹೆಸರನ್ನು ಇಡುವಂಥ ಅನಿವಾರ್ಯತೆ ಇರಲಿಲ್ಲ. ನಿಮಗೆ ಬೇಕಿದ್ದರೆ ಅವರ ಗೋಪಾಲಗೌಡರ ತವರು ಜಿಲ್ಲೆಯಾದ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇದೆ, ಅದಕ್ಕೆ ಹೆಸರಿಡ್ಬೋದಾಗಿತ್ತು, ಮತ್ತೊಂದು ಯೋಜನೆ ಇಡ್ಬೋದಾಗಿತ್ತು. ಯಾವ ನಿಮ್ನ ವರ್ಗ ಮತ್ತೆ ಶೋಷಿತ ಕೃಷಿ ಕಾರ್ಮಿಕರ ಪರವಾಗಿ ದನಿ ಎತ್ತಿದ್ರು ಅವರ ಹೆಸರಲ್ಲಿ ಗ್ರಾಮೀಣಾಭಿವೃದ್ಧಿ ಯೋಜನೆಗಳಿಗೆ ಅವರ ಹೆಸರಿಡ್ಬೋದಾಗಿತ್ತು. ಯಾಕೆಂದರೆ ನಿಮ್ಮ ಸರ್ಕಾರ ಬಂದ ಮೇಲೆ ಒಂದು ಹೊಸ ಯೋಜನೆಗಳನ್ನು ಮಾಡಿಲ್ಲ, ಒಂದು ಹೊಸ ಹೆಜ್ಜೆಗಳನ್ನು ಇಟ್ಟಿಲ್ಲ. ಅದಕ್ಕೆ ಯಾರ ಹೆಸರಿಡ್ಲಿಕ್ಕೂ ನಿಮಗೆ ಯಾವ ಯೋಜನೆಗಳು ಕಾಣ್ತಾ ಇಲ್ಲ. ಆದ್ದರಿಂದ ಮತ್ತೆ ಮಹಾರಾಜರು ಕಟ್ಟಿರ್ತಕ್ಕಂಥ ಆಸ್ಪತ್ರೆಗಳು, ಮಹಾರಾಜರು ಕಟ್ಟಿರ್ತಕ್ಕಂಥ ಫ್ಯಾಕ್ಟ್ರಿಗಳ ಮೇಲೆ ನಿಮ್ಮ ಕೆಂಗಣ್ಣು ಬೀಳ್ತಾ ಇದೆ ಅಂತಕ್ಕಂಥದ್ದು ಅತ್ಯಂತ ದುರಂತ, ಅತ್ಯಂತ ನೋವಿನ ಸಂಗತಿ. ಇದನ್ನು ವಿಧಾನಸಭೆಯಲ್ಲಿ ಬಡ್ಜೆಟ್ನಲ್ಲಿ ಮಂಡಿಸುವಂಥ ಅನಿವಾರ್ಯತೆ ಇರಲಿಲ್ಲ. ಹೆಸರು ಬದಲಾಯಿಸಲಿಕ್ಕೆ ಬೆಂಗಳೂರಿಗೆ, ಯಾಕಂದರೆ ಬೆಂಗಳೂರಿನ ಪರಂಪರೆಯ ಬಹುದೊಡ್ಡ ಕೊಂಡಿ ವಿಕ್ಟೋರಿಯಾ ಆಸ್ಪತ್ರೆಯ 126 ವರ್ಷದ ಹಿಂದೆ 1900ರಲ್ಲಿ ಲಾರ್ಡ್ ಕರ್ಜನ್ ರವರಿಂದಲೇ ಉದ್ಘಾಟನೆ ಆದಂಥ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದುವರೆಗೆ ಕೋಟ್ಯಾಂತರ ಸಂಖ್ಯೆಯ ರೋಗಿಗಳು ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಅಲ್ಲಿಂದ ಎಷ್ಟೋ ಜನ ತಮ್ಮ ಪುನರ್ಜನ್ಮವನ್ನು ಪಡೆದುಕೊಂಡಿದ್ದಾರೆ. ಇಂಥ ಮಹತ್ತರವಾದ ಬೃಹತ್ತಾದಂಥ ಆಸ್ಪತ್ರೆಯ ಹೆಸರನ್ನು ಬದಲಾಯಿಸಬೇಕಾದ್ರೆ ನೀವು ಜನಾಭಿಪ್ರಾಯ ಕೇಳಬೇಕಾಗಿತ್ತು. ಯಾವ ಆಧಾರದ ಮೇಲೆ ಜನಾಭಿಪ್ರಾಯವನ್ನು ಬಿಡದೆ ನೀವು ಏಕಪಕ್ಷೀಯವಾಗಿ ಈ ರೀತಿಯ ಇತಿಹಾಸದ ಮೇಲೆ ದೌರ್ಜನ್ಯ ಮಾಡುವ, ಇತಿಹಾಸದ ಮೇಲೆ ಕಪ್ಪು ಚುಕ್ಕೆ ಇಡತಕ್ಕಂಥ, ಅಪಚಾರ ಮಾಡುವಂಥ ನಿರ್ಧಾರ ತೆಗೆದುಕೊಂಡಿದ್ದು ಸ್ವತಃ ಸರಳ ಜೀವಿಯಾಗಿದ್ದಂಥ ಶಾಂತವೇರಿ ಗೋಪಾಲಗೌಡರನ್ನು ಕೂಡ ಎಲ್ಲೋ ಅಗೌರವಿಸಿದಂತೆ. ಶಾಂತವೇರಿ ಗೋಪಾಲಗೌಡರ ಹೆಸರನ್ನು ನೀವು ರಾಜಕೀಯಕ್ಕೆ ಬಳಸಿಕೊಂಡು ಇವತ್ತು ನೀವು ಸಣ್ಣತನವನ್ನು ಪ್ರದರ್ಶನ ಮಾಡಿದ್ದೀರಿ. ಈ ದೃಷ್ಟಿಯಿಂದ ಶಾಂತವೇರಿ ಗೋಪಾಲಗೌಡರ ಹೆಸರನ್ನು ಮತ್ತೊಂದು ಬೃಹತ್ ಯೋಜನೆಗೆ ಇಡಿ, ಮತ್ತೊಂದು ಹಾಸ್ಪಿಟಲ್ಗೆ ಇಡಿ, ಇನ್ಯಾವುದಕ್ಕಾದರೂ ಇಡಿ, ಆದರೆ ವಿಕ್ಟೋರಿಯಾ ಹೆಸರನ್ನು ನೀವು ಉಳಿಸುವ ಮೂಲಕ ಮೈಸೂರಿನ ಇತಿಹಾಸವನ್ನು ಉಳಿಸಿ. ನಿಮಗೆ ಅದು ಬದಲಾಯಿಸಲೇಬೇಕಂತಕ್ಕಂಥ ಒಂದು ಉದ್ದೇಶ ಇದ್ದರೆ ಸ್ವತಃ ಕೆಂಪನಂಜಮ್ಮಣ್ಣಿ ವಾಣಿವಿಲಾಸ ಸನ್ನಿಧಿಯವರು ಯಾರು ಆಸ್ಪತ್ರೆ ಕಟ್ಟಿಸಿದ್ರು ಮಹಾತಾಯಿ, ಅವರ ಹೆಸರೇ ನೀವು ಇಡ್ಬೋದಾಗಿತ್ತು. ಅವರೇ ಕಟ್ಟಿಸಿರೋದು ಆಸ್ಪತ್ರೆ, ಆಗೇನೋ ಸಂದರ್ಭಕ್ಕೆ ಅವ್ರ ಹೆಸರಿಟ್ಟಿದ್ರು ವಿಕ್ಟೋರಿಯಾ ರಾಣಿದು ಅಂತೇಳಿ. ಆದರೆ ಅದನ್ನು ಏನು ಮಾಡೋಕ್ಕೆ ಹೋಗಲಿಲ್ಲ. ರಾಜಮನೆತನವೆಂದರೆ ಎಲ್ಲೋ ಒಂದು ಕಡೆ ನಿಮಗೆ ನಿರಂತರ ಅಸಡ್ಡೆ ಇದೆ. ಇದು ಒಳ್ಳೆಯದಲ್ಲ, ಇದು ಕಾಲಾಯ ತಸ್ಮೈ ನಮಃ ಅಂತ ಮುಂದೆ ನಿಮಗೆ ಉತ್ತರ ಕಾಣುತ್ತೆ. ಇದು ಇಡೀ ಜನರ ಅಭಿಪ್ರಾಯವನ್ನು ಪ್ರತಿನಿಧಿಸಿ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ, ಆಗ್ರಹ ಮಾಡ್ತಾ ಇದ್ದೀನಿ, ಇತಿಹಾಸವನ್ನು ಅಳಿಸಲು ಹೋಗಬೇಡಿ. ಮುಂದೊಂದು ದಿನ ನಿಮ್ಮ ಈ ಪ್ರವೃತ್ತಿಗೆ ನಿಮ್ಮ ಹೆಜ್ಜೆಗಳನ್ನು ಅಳಿಸುವಂಥವರು ಮುಂದೆ ಬರಬಹುದು. ಇತಿಹಾಸವೇ. ಯಾರು ಹೆಜ್ಜೆ ಇಟ್ಟಿರುತ್ತಾರೋ, ಯಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುತ್ತಾರೋ ಅವರನ್ನು ಜನ ನೆನಪಿಸಲಿ ಎನ್ನುವುದಕ್ಕಾಗಿ ಇತಿಹಾಸ ಇದೆ. ಈಗ ಕಬ್ಬನ್ ಪಾರ್ಕ್ ಅಂತಿದೆ. ಲಾರ್ಡ್ ಕಬ್ಬನ್ರವರು ಕೊಟ್ಟಂಥ ಕೊಡುಗೆಗಳು, ಕನ್ನಡಕ್ಕೆ ಕೊಟ್ಟಂಥ ಕೊಡುಗೆಗಳು, ಈ ಸೀಮೆಯನ್ನು ಕರ್ನಾಟಕದಲ್ಲಿ ಉಳಿಸುವುದಕ್ಕೆ ಸ್ವತಃ ಅವರ ಅಧಿಕಾರ ತ್ಯಾಗ ಮಾಡ್ತಾರೆ. ನಾಳೆ ಮುಂದೊಂದು ದಿನ ನೀವು ಕಬ್ಬನ್ ಪಾರ್ಕ್ ಮಾಡ್ಬೋದು, ನೀವು ನಿಮ್ಹಾನ್ಸ್ ಆಸ್ಪತ್ರೆನೇ ಇರ್ಬೋದು, ಮಿಂಟೋ ಆಸ್ಪತ್ರೆ ಚೇಂಜ್ ಮಾಡ್ಬೋದು, ಮೈಸೂರು ಅರಮನೆ ಚೇಂಜ್ ಮಾಡ್ಬೋದು. ಎಲ್ಲನೂ ಈ ರೀತಿ ಚೇಂಜ್ ಮಾಡ್ತಾ ಹೋದರೆ, ಬದಲಾವಣೆ ಮಾಡ್ತಾ ಹೋದರೆ ಇತಿಹಾಸವನ್ನು ಮುಂದಿನ ಪೀಳಿಗೆ, ಮುಂದಿನ ಭವಿಷ್ಯ ಹೇಗೆ ತಿಳಿಯುವುದು? ಇತಿಹಾಸದಿಂದ ಎಚ್ಚೆತ್ತುಕೊಂಡು ಅವರು ಜಾಗೃತ ಪ್ರಜೆಗಳಾಗಿ ನಮ್ಮ ಸಂಸ್ಕೃತಿ, ನಮ್ಮ
ಸಂಪ್ರದಾಯ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ಹಿನ್ನೆಲೆ, ನಮ್ಮ ಐತಿಹಾಸಿಕ ಹಿರಿಮೆಯನ್ನು ನಮ್ಮ ಭವಿಷ್ಯದ ಮುಂದಿನ ಪೀಳಿಗೆ ಕಲಿಯುವುದಾದರೂ ಹೇಗೆ ಎನ್ನುವುದು ನನ್ನ ಪ್ರಶ್ನೆಯಾಗಿದೆ.